ಪ್ರತಿಯೊಂದು ಇಂಟರ್ವ್ಯೂಗಳು ಏನಾದ್ರೂ ಈಗ ನೀವು ಮಾತಾಡ್ತಾ ಇರುವಾಗ ಅದರಲ್ಲಿ ಹೆಚ್ಚು ಟ್ರೋಲ್ ಮಾಡೋರೇ ಜಾಸ್ತಿ. ಈ ರೀತಿ ಹೇಳಿದಾರೆ, ಆ ರೀತಿ ಹೇಳಿದಾರೆ ಅಂತ ಹೇಳಿ ನೀವು ಆಲ್ರೆಡಿ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ ಟ್ರೋಲ್ ಪೇಜ್ಗಳನ್ನ ನೋಡಿರ್ತೀರಿ. ಯಾವತ್ತಾದ್ರೂ ನಾನು ಮಾತಾಡ್ಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದಿದ್ಯಾ? ಈ ಇಂಥ ಟ್ರೋಲ್ಗಳನ್ನ ನೋಡಿ ನಿಮಗೆ ಹರ್ಟ್ ಆಗಿದ್ದು ಅಥವಾ ನೀವು ಬ್ರೇಕ್ ಡೌನ್ ಆಗಿದ್ದು ಅಂತ ಸಿಚುವೇಶನ್ಗಳೇನಾದ್ರು ಇದೆಯಾ ಅಂತ? ಬಿಕಾಸ್ ಯಾವುದೇ ಒಬ್ಬ ಮನುಷ್ಯ ಅಂದ್ರು ಪಾಸಿಟಿವ್ ಬಂದಾಗ ಎಷ್ಟು ಖುಷಿ ಆಗುತ್ತೋ ನೆಗೆಟಿವ್ ಬಂದಾಗ ಅಷ್ಟೇ ಬೇಸರ ಕೂಡ ಆಗತ್ತೆ ಮನುಷ್ಯ ಅಂತ ಹೇಳಿದ್ರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸನ್ಮಾನ ಮಾಡಿದಾಗ ಎಷ್ಟು ಖುಷಿ ಅನ್ಭವಿಸ್ತೀವೋ ಅವಮಾನ ಮಾಡಿದಾಗಲೂ ಅಷ್ಟೇ ಖುಷಿ ಅನ್ಭವಿಸ್ಬೇಕು. ಅದನ್ನ ನಾನು ಯಾವಾಗಲೂ ಫಾಲೋ ಮಾಡ್ತಾ ಇರ್ತೀನಿ. ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೊಡ್ಸ್ಕೊಳಕ್ ಮಾತ್ರ ಗೊತ್ತು, ಹೊಡ್ಸ್ಕೊಳಕ್ ಗೊತ್ತಿಲ್ವಾ? ಹಂಗೆ ಎರಡರೂ ಒಳ್ಳೆ ರೀತಿಯಲ್ಲೇ ತೊಗೊಂಡು ಹೋಗ್ತಾ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಹೊಸಬ್ಬ ಆಗಿದ್ದಿದ್ರೆ ಇಂಡಸ್ಟ್ರಿಗೆ ಅದನ್ನು ನನಗೆ ಡೈಜೆಷನ್ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ನಮ್ಮ ಅಪ್ಪನೂ ಇಂಡಸ್ಟ್ರಿಯಿಂದನೇ ಬಂದಿರೋದ್ರಿಂದ ಅದೇ ಮನೆಯಿಂದ ನಾನು ಬಂದಿರೋದು. ಅದು ನನಗೆ ಹೊಸದು ಅನ್ಸಲ್ಲ. ಅವಮಾನಗಳು ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಕಾಂಟ್ರವರ್ಸೀಸು ನಾವೇನೇ ಮಾತಾಡಿದ್ರು ಕಾಲು ಎಳೆಯೋದು, ಕಮೆಂಟ್ ಮಾಡೋದು, ನೆಗೆಟಿವ್ ಮಾಡೋದು, ಟ್ರೋಲ್ ಮಾಡೋದು, ರೋಸ್ಟ್ ಮಾಡೋದು ಇದ್ದಿದ್ದೆ. ಅದು ತಲೆ ಕೆಡ್ಸ್ಕೊಂಬಾರ್ದು. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ನಿಮಗೆ ಹೆಂಗೆ ಏನ್ ಬಾಸ್ ಇದು? ನಿಮ್ಮನ್ನ ಕಂಡ್ರೆ ಇಷ್ಟೊಂದು ಭಯನಾ? ಇವ್ರಿಗೆ ಅಲ್ಲ, ತುಂಬಾ ಜನಕ್ಕೆ ನನ್ ಕಂಡ್ರೆ ಭಯ ಇದೆ. ಕೆಲವರು ನನ್ನ ಹೆಸರು ಕೇಳೇ ಭಯ ಬೀಳ್ತಾರೆ. ಅದು ಈ ಹೆಸರಿಗೆ ಎಂಗೇಜ್ಮೆಂಟ್ ಜಾಸ್ತಿ ಸಿಗೋದು ಅದರಿಂದ ಅಲ್ಲ. ನಾನು ಹೇಳ್ತೀನಿ, ನನ್ನ ಪೇಜಲ್ಲಾದ್ರೂ ಓಡಿಸ್ತಾ ಇರ್ತೀನಿ. ನನ್ನ ಪೇಜಲ್ಲಿ 1 ಮಿಲಿಯನ್ ನೋಡಿದ್ರೆ ಇನ್ನೊಂದು ಪೇಜಲ್ಲಿ 1 ಮಿಲಿಯನ್ ನೋಡಿರುತ್ತೆ. 20 ಲಕ್ಷ ಜನ, ಸರಿ, ಗುಡ್, ನೈಸ್, ಖುಷಿ ಅಂತ ಅನ್ಸುತ್ತೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಎಷ್ಟೋ ಜನಕ್ಕೆ ನೋಡಿ, ಕ್ಯಾಶುವಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಇವಾಗ ನೀವೇ ಸಿನಿಮಾ ಪ್ರಮೋಷನ್ಸ್ಗೆ ಹೋಗ್ತೀರಾ, ಹೊಸಬ್ರದ್ದಾಗಿರುತ್ತೆ, ಹಳುಬ್ರದ್ದಾಗಿರುತ್ತೆ, ಸೀನಿಯರ್ಸ್ ಆಗಿರುತ್ತೆ. ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇಲ್ಲ, ಕ್ಯಾಶುವಲ್ ಆಗಿ ಹೇಳ್ತಿರೋದು. ದುಡ್ಡು ಕೊಟ್ಬಿಟ್ಟು ಕಮೆಂಟ್ಸ್ ಹಾಕ್ತಾರೆ, ಇಷ್ಟು ಲೈಕ್ಸ್ ಬರಲಿ ಅಂತ ದುಡ್ಡು ಕೊಟ್ಬಿಟ್ಟು ಲೈಕ್ಸ್ ಕೊಡಿಸ್ತಾರೆ, ದುಡ್ಡು ಕೊಟ್ಬಿಟ್ಟು ವ್ಯೂಸ್ ಮಾಡಿಸ್ತಾರೆ. ನಂದು ಏನೂ ಬೇಡ, ಸುಮ್ಮನೆ ಇಲ್ಲಿ ಕೂತಿರೋ ಜಾಗದಲ್ಲಿ ಕೂತ್ಕೊಂಡು ಪೋಸ್ಟ್ ಮಾಡಿದ್ರೆ ಸಾಕು, ಮಿಲ್ಲೇ ನೋಡುತ್ತೆ ನನ್ನ ವಿಡಿಯೋ, ಸಾಕು, ಖುಷಿ ಇದೆಯಪ್ಪ. ಇನ್ನೇನಕ್ಕೆ ನಾನು ಬೇಜಾರು ಮಾಡ್ಕೊಬೇಕು? ರೀಚ್ ಆಗ್ತಾ ಇದೀನಿ ಅನ್ನೋ ಒಂದು ಖುಷಿ ಇದೆ. ನೆಗೆಟಿವ್ ಸೈಡೇ ನಾವು ಹುಡ್ಕೊಂಡು ಹೋಗ್ತಿದ್ರೆ ಪಾಸಿಟಿವ್ ಸೈಡ್ ಅನ್ನೋದು ಒಂದಿರುತ್ತೆ. ಕಾಮಾಲೆ ಕಣ್ಣಿಗೆ ಎಲ್ಲರೂ ಅಳ್ದಿನೇ ಅಂತ ಹೇಳಿದ್ರೆ, ನಾವು ಅಪ್ಪ ಹೇಳ್ತಿದ್ರು ಕಾಮಾಲೆ ಕಣ್ಣಿಗೆ ಎಲ್ಲಾನು ಅಳ್ದಿನೇ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ. ಅದೇ ಥರ ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್. ಮಗನೂ ಅದನ್ನೇ ಹೇಳ್ತಾ ಇದ್ದೀನಿ, ನಿಮ್ಮ ಕಣ್ಣಿಗೆ ಎಲ್ಲಾನು ಅಳ್ದಿನೇ ಕಾಣ್ತಿದೆ ಅಂತ ಹೇಳಿದ್ರೆ ಖುಷಿನೇ, ತೊಂದರೆ ಇಲ್ಲ. ನೀವು ಮಾಡೋದು ನೀವು ಮಾಡ್ತೀರಿ, ನಾನು ಮಾಡೋದು ನಾನು ಮಾಡ್ತಾನೆ ಇರ್ತೀನಿ. ನನ್ನ ಬೆಳವಣಿಗೆ ನೀವು ನೋಡಿ ಖುಷಿ ಪಡಿ, ನಿಮ್ಮ ಕಮೆಂಟ್ಸ್ ನೋಡಿ ನಾನು ಖುಷಿ ಪಡ್ತಾ ಇರ್ತೀನಿ. ಓಕೆ, ಅಣ್ಣ ಏನ್ ಮಾಡ್ತಿದ್ಯಾ ಕಂದ? ಈಗ ತಾನೇ BP ಟ್ಯಾಬ್ಲೆಟ್ ತಗೊಂಡೆ ಅಣ್ಣ. ನೀವು ಸಿಗ್ತೀರ ಅಂತ ಗೊತ್ತಾಗಿದ್ರೆ ಶುಗರ್ದು ತಗೋಬಿಡ್ತಿದೆ. ಏನು ಬೇಡ, ಬಾ. ಯಾವ್ದಾದ್ರೂ ಒಂದು ಕಮೆಂಟ್ ನೋಡಿ ತುಂಬಾ ಬೇಜಾರಾಗಿದ್ದು ಅಥವಾ ಈ ರೀತಿನೂ ಮಾಡ್ತಾರಾ, ನನ್ಗೆ ಇಷ್ಟು ಹರ್ಟ್ ಆಗ್ತಾ ಇದೆ ಅಂತ ಅನ್ಸಿದ್ದು ಏನಾದ್ರು ಇದೆಯಾ ಅಂತ? ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಆ ಥರನಾ? ನಾನು ಕೆಟ್ಟದನ್ನ ಬೆಳ್ಸೋಕೆ ಇಷ್ಟಪಡಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ.